ಪ್ರಾದೇಶಿಕ ಭಾಷೆಗಳನ್ನ ತುಳಿಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆಯಾ? ಅದು ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆಯಾ? ಕರ್ನಾಟಕದಲ್ಲೇ ಕನ್ನಡದ ವಿನಾಶಕ್ಕೆ ಸಂಚನ್ನ ರೂಪಿಸಲಾಗ್ತಾ ಇದೆಯಾ? ಸದ್ದಿಲ್ಲದ ಹಿಂದಿ ಭಾಷಾ ಹೇರಿಕೆ ಆಗ್ತಾ ಇದೆಯಾ? ಕರವೇ ದಾಳಿ ಮಾಡಿದ್ಯಾಕೆ ಗೊತ್ತಾ? ಕರವೇ ದಾಳಿಯನ್ನ ಮಾಡ್ತು. ಆ ಒಂದು ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ದಾಳಿ ಮಾಡಿದಂಥವ್ರನ್ನೆಲ್ಲ ಹಿಡಿದು ಒಳಗಾಕೋದು. ಬೆಂಗಳೂರಿನಲ್ಲಿ ರಾಜಭಾಷಾ ಸಮಿತಿಯ ಸಭೆ ನಡೆಯುತ್ತೆ. ಕನ್ನಡದ ವಿನಾಶಕ್ಕೆ ಹುನ್ನಾರದ ಭಾಗವಾಗಿ ಸಭೆ ಅಂತ ಹೇಳಲಾಗ್ತಾ ಇದೆ. ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ರಾಜಭಾಷಾ ಸಮಿತಿ ಅಂದ್ರೆ ಏನು? ರಾಜಭಾಷಾ ಸಮಿತಿಯ ಕೆಲಸವೇನು? ಕರವೇ ಏಕಾಏಕಿ ದಾಳಿ ಮಾಡಿದ್ಯಾಕೆ? ಇದೆಲ್ಲವೂ ಕೂಡ ಪ್ರಶ್ನೆಗಳಿದಾವೆ. ಇಲ್ಲಿ ಕಂಪ್ಲೀಟ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ರಾಜಭಾಷಾ ಸಮಿತಿ ಯಾವ ಕಾರಣಕ್ಕೋಸ್ಕರ ಆಗಿದೆ, ಏನಿದರ ಉದ್ದೇಶ ಅಂತ ನೋಡ್ತಾ ಹೋದಾದ್ರೆ ಅದರಲ್ಲಿ ಮೇನ್ ಅಜೆಂಡಾ ಇರುವಂಥದ್ದೇ ಹಿಂದಿ ಏರಿಕೆಯನ್ನ ಮಾಡುವಂಥದ್ದು. ಅಲ್ಲಿನ ಸ್ಥಳೀಯ ಭಾಷೆ ಇನ್ನೇನು ನಾಶ ಆದಂತಾಗೋಗುತ್ತೆ ಆ ಭಾಷಾ ಸಮಿತಿ ಕೊಟ್ಟಿರುವಂಥ ವರದಿಯನ್ನು ನೋಡ್ತಾ ಹೋದ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುಡಿ ಇಲ್ಲಿ ನೋಡ್ತಾ ಇದೀವಲ್ಲ ರಾಜಭಾಷಾ ವರದಿ. ಆ್ಯಕ್ಚುಲಿ ಆ ವರದಿಯನ್ನು ನೋಡ್ತಾ ಹೋದಾದರೆ ಹಿಂದಿ ತರಬೇತಿಯನ್ನು ಕೊಡಬೇಕು ಅಧಿಕಾರಿಗಳಿಗೆ, ಸರ್ಕಾರಿ ಕಚೇರಿಯಲ್ಲೂ ಕೂಡ ಅದನ್ನು ನೋಡ್ಕೊಳ್ಳುವಂಥವ್ರಿಗೂ ಕೂಡ ಯಾರು ಹಿರಿಯರಿರ್ತಾರೆ ಅಧಿಕಾರಿ ಅವರಿಗೆ ಮೇಲ್ವಿಚಾರಣೆ ಬಿಡಬೇಕು ಹಿಂದಿ ಬಳಕೆ ಮಾಡುವಂಥ ನಿಟ್ಟಿನಲ್ಲಿ. ಅದರ ಜೊತೆಗೆ ಎಲ್ಲ ಕಚೇರಿಯಲ್ಲಿ ಹಿಂದಿ ಅಧಿಕಾರಿ ಹುದ್ದೆಯನ್ನು ತುಂಬೋದು, ಹಿಂದಿ 10ನೇ ಕ್ಲಾಸ್ವರೆಗೂ ಕೂಡ ಕಡ್ಡಾಯ ಮಾಡಬೇಕು ಅನ್ನುವಂಥ ರೂಲ್ಸನ್ನು ತರಲಾಗ್ತದೆ. ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಒಕ್ಕೂಟ ವ್ಯವಸ್ಥೆಯನ್ನ ಬುಡಮೇಲು ಮಾಡಿದಂತಾಗ್ತದೆ. ಆ ಒಂದು ರಾಜ್ಯದ ಸ್ಥಳೀಯ ಭಾಷೆಗೆ ಪ್ರಾದೇಶಿಕ ಭಾಷೆಯನ್ನು ಕೂಡ ಅಷ್ಟೇ ನಾಶ ಮಾಡುವಂಥ ತಂತ್ರ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಒಟ್ಟಲ್ಲಿ ಪರೋಕ್ಷವಾಗಿ ಅಲ್ಲ, ಡೈರೆಕ್ಟ್ ಆಗಿ ಹಿಂದಿ ಹೇರಿಕೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥಿತ ವೇದಿಕೆಯನ್ನು ರೆಡಿ ಮಾಡಿದಂತೆ ಕಾಣಿಸ್ತಾ ಇದೆ ಈ ಭಾಷಾ ತಂತ್ರದ ಮುಖಾಂತರ. ಒಂದು ವೇಳೆ ಈಗ ಬರ್ತಿರುವಂತಹ ಆರೋಪ ಸತ್ಯವೇ ಆಗಿದ್ದರೆ ಪೃಥ್ವಿ, ವಸಾಹತುಶಾಹಿ ಮನಸ್ಥಿತಿಯ ಅನಾವರಣ ಇಲ್ಲಿ ಆಗ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅದು ಬ್ರಿಟಿಷರು ಇರ್ಬೋದು ಅಥವಾ ಪೋರ್ಚುಗೀಸರು ಇರ್ಬೋದು, ಯಾರೇ ಕೂಡ ಇನ್ನೊಂದು ದೇಶದ ಮೇಲೆ ಆಕ್ರಮಣವನ್ನು ಮಾಡಿದಾಗ ಅಲ್ಲಿ ಆಯಾ ಭಾಷೆಯನ್ನು ಹತ್ತಿಕ್ಕಿ ತಮ್ಮದೇ ಆದಂಥ ಭಾಷೆಯನ್ನು ಅಲ್ಲಿ ತರುವಂಥದ್ದು, ಆ ಭಾಷೆಯ ಶ್ರೇಷ್ಠತೆಯ ವ್ಯಸನವನ್ನು ಜನರ ಮನಸ್ಸಿನಲ್ಲಿ ತುಂಬುವಂಥ ಪ್ರಕ್ರಿಯೆ ಇವತ್ತು ಇಂಗ್ಲೀಷ್ ಬಗ್ಗೆ ಆಗಿರುವಂಥದ್ದೇ ಅದೇ. ಇಡೀ ವಿಶ್ವಾದ್ಯಂತ ಇಂಗ್ಲೀಷ್ ಯಾಕೆ ಇಷ್ಟು ಪರಿಸರಿತವಾಯಿತು ಅಂತ ನೋಡೋದಾದರೆ, ಅಲ್ಲಿ ಪ್ರಚಲಿತವಾಯಿತು ಅಂತ ನೋಡೋದಾದರೆ ಪ್ರಮುಖವಾಗಿ ಕಂಡುಬರೋದೇ ಆ ವಸಾಹತುಶಾಹಿಯ ಮನಸ್ಥಿತಿ, ಆಳ್ವಿಕೆಯ ಮನಸ್ಥಿತಿ. ನಮ್ಮ ದೇಶದಲ್ಲೇ ಇಂಥ ಒಂದು ವ್ಯವಸ್ಥೆಗೆ ಮುನ್ನುಡಿಯನ್ನು ಬರೆಯಬೇಕನ್ನುವಂಥ ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ಕೇಂದ್ರ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಕ್ರಮಕ್ಕೆ ಮುಂದಾಗ್ತಾ ಇದ್ರೆ ಖಂಡಿತವಾಗಿಯೂ ಅದನ್ನು ಅಖಂಡ ತುಂಡವಾಗಿ ಖಂಡಿಸಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನು ಅಷ್ಟೇ ಒಂದು ಗಟ್ಟಿಯಾಗಿ ವಿರೋಧವನ್ನು ಮಾಡಲೇಬೇಕಾಗುತ್ತೆ. ಮಾತೃಭಾಷೆ ಅಂದ್ರೆ ಏನು? ಇಲ್ಲಿ ಕೇವಲ ಕನ್ನಡ ಅಥವಾ ನಮ್ಮ ಕನ್ನಡ ಭಾಷೆ ಅಂತ ಮಾತ್ರ ಅಲ್ಲ, ಮಾತೃಭಾಷೆ ಅಂದ್ರೆ ಏನು? ಒಂದು ಕನಸಿನ ಭಾಷೆ ಅದು. ಅದು ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಭಾಷೆ. ಹಿಂದಿಯ ಇತಿಹಾಸ ಎಷ್ಟು? ಯಾಕೆ ನೀವು ಅದೇ ರೀತಿಯಾಗಿ ಒಂದು ವೇಳೆ ಈ ರಾಜಭಾಷಾ ಒಂದು ತರೋದಾದರೆ, ಒಂದು ರಾಜಭಾಷೆ ಅಂದರೆ ಆಡಳಿತ ಭಾಷೆಯನ್ನು ತರೋದಾದರೆ, ಆಡಳಿತ ಭಾಷೆ ತರೋದಕ್ಕೆ ಹಿಂದಿಯೇ ಯಾಕೆ ಬೇಕು ನಿಮಗೆ? ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಆಡಳಿತ ಭಾಷೆಗಳಿದ್ದಾವೆ. ಇವತ್ತು ಕರ್ನಾಟಕದ ಆಡಳಿತ ಭಾಷೆ ರಾಜಭಾಷೆ ಕನ್ನಡ ಆಗಿರುವಂಥದ್ದು. ಕನ್ನಡದಲ್ಲಿಯೇ ಪ್ರತಿಯೊಂದು ವ್ಯವಹಾರ ಆಗಬೇಕೇ ಹೊರತು ಯಾವುದೇ ಬೇರೆ ಭಾಷೆಯಲ್ಲಿ ಅಲ್ಲ. ಭಾಷೆಯನ್ನು ಕಲಿಯೋದಕ್ಕೆ ಯಾರು ಕೂಡ ವಿರೋಧ ಮಾಡಬಾರ್ದು. ಒಂದು ನಾಲೆಜ್ ಹೆಚ್ಚಾಗೋದಕ್ಕೆ, ಅವಕಾಶಗಳು ಹೆಚ್ಚಾಗೋದಕ್ಕೆ ಬೇರೆ ಬೇರೆ ಭಾಷೆಗಳನ್ನು ಕಲಿಯಬೇಕು. ಆದರೆ ಆ ಭಾಷೆಯಲ್ಲಿ ಕನಸನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕನಸನ್ನು ಕಾಣುವಂಥದ್ದು ಕನ್ನಡದಲ್ಲಿ. ಅದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರದ್ದೇ ಆದಂಥ ಇತಿಹಾಸಗಳಿದ್ದಾವೆ, ಅವರದ್ದೇ ಆಗಿರ್ತಕ್ಕಂಥ ಭಾಷೆಯ ವೈವಿಧ್ಯತೆ ವೈಶಿಷ್ಟ್ಯತೆ ಇದ್ದೇ ಇರುತ್ತೆ, ಅಸ್ಮಿತೆ ಇದ್ದೇ ಇರುತ್ತೆ. ಅದು ಗುಜರಾತಿ ಇರ್ಬೋದು, ಇವತ್ತು ಪ್ರಧಾನಮಂತ್ರಿ ಇರ್ಬೋದು ಅಥವಾ ಗೃಹ ಸಚಿವರು ಇರ್ಬೋದು, ಗುಜರಾತಿಂದ ಬಂದಿರುವಂಥವರು ಗುಜರಾತಿಯ ಒಂದು ಅಸ್ಮಿತೆಯನ್ನು ಅವರು ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಕೂಡ ಪ್ರಧಾನಮಂತ್ರಿಗಳು ಮಾತನಾಡಲಿ, ಗೃಹ ಸಚಿವರು ಮಾತನಾಡಲಿ, ಅವರ ಭಾಷೆಯಲ್ಲಿ ಇರ್ತಕ್ಕಂಥ ಆಕ್ಸೆಂಟ್ ಅನ್ನು ನೋಡಿದರೆ ಶುದ್ಧವಾದಂಥ ಹಿಂದಿ ಅಲ್ಲ, ಅದು ಗುಜರಾತಿ ಮಿಶ್ರಿತವಾದಂಥ ಹಿಂದಿ. ಇವತ್ತು ನಾನು ಹಿಂದಿ ಮಾತನಾಡೋಕೆ ಹೋದರೆ ಅಥವಾ ಇಂಗ್ಲೀಷನ್ನು ಮಾತನಾಡೋಕೆ ಹೋದರೆ ನನ್ನ ಕನ್ನಡ ಭಾಷೆಯ ಒಂದು ನೆರಳು ಅದರಲ್ಲಿ ಕಂಡೇ ಕಾಣುತ್ತೆ, ನನ್ನ ಆಕ್ಸೆಂಟ್ ಅದರಲ್ಲಿ ಬಂದೇ ಬರುತ್ತೆ. ಅದನ್ನು ನಾನು ಹೇಗೆ ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಹೇರಿಕೆ ಪ್ರಕ್ರಿಯೆಗಳೇನಿದ್ದಾವೆ ವಿಶ್ವಾದ್ಯಂತ ಸಾಕಷ್ಟು ಬಾರಿ ಪ್ರಯತ್ನಗಳಾಗಿದ್ದಾವೆ. ಅದು ಒಂದು ದೊಡ್ಡ ಮಟ್ಟದ ಕ್ರಾಂತಿಗೆ ಕಾರಣವಾಗಿ ಬಿಡುತ್ತೆ. ಹೀಗಾಗಿ ಭಾಷೆಯ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮಗಳು, ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ 3ನೇ ಭಾಷೆಯಾಗಿ ಹಿಂದಿಯನ್ನೇ ಕಲಿಬೇಕು ಅಂತಿಲ್ಲ, ಅಲ್ಲಿ ಬೇರೆ ಬೇರೆ ಭಾಷೆಯನ್ನು ಕಲಿಬಹುದು, ನಾವು ಸ್ಥಳೀಯ ಭಾಷೆಗಳಿಗೆ ಅವಕಾಶವನ್ನು ಕೊಡ್ತೀವಿ ಅಂತಿದ್ದಂಥವ್ರು ಸಡನ್ ಆಗಿ ಆಡಳಿತ ಭಾಷೆಗೋಸ್ಕರ ಹಿಂದಿಯನ್ನು ನಾವು ಹೇರಬೇಕು ಅನ್ನುವಂಥ ಮನಸ್ಥಿತಿಗೆ ಏನಾದರೂ ಬಂದಿದ್ದೇ ಆದ್ರೆ ಖಂಡಿತವಾಗಿ ಯಾರೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಅದು ಒಂದು ಭಾಷೆಯ ಮಾತ್ರ ಅಲ್ಲ, ಇಡೀ ದೇಶದ ಒಕ್ಕೂಟ ವ್ಯವಸ್ಥೆ ಮತ್ತು ಆ ನಂಬಿಕೆಗೆ, ಅದರ ಮೇಲೆ ಇದ್ದಂಥ ಒಂದು ಪ್ರಾಮಿಸ್ಗೆ ಬಿದ್ದಂಥ ಪೆಟ್ಟಾಗುತ್ತೆ. ಹೀಗಾಗಿ ಅಂತ ಕ್ರಮಗಳು ಮುಂದಾಗ್ತಾ ಇದ್ರೆ ತಕ್ಷಣದಿಂದಲೇ ನಿಲ್ಲಿಸಬೇಕಾಗುತ್ತೆ. ಪೃಥ್ವಿ ಪಟೇಲ, ಇಲ್ಲಿ ಯಾವುದೇ ರಾಷ್ಟ್ರೀಯ ಅಂದ್ರೆ ಸ್ಪೆಷಲಿ ರಾಷ್ಟ್ರೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಕೈಗೊಂಡ ನಿಲುವುಗಳೇ ಸರಿ ಅನ್ನುವಂಥ ರೀತಿಯಲ್ಲಿ ಹೇರಿಕೆ ಮಾಡುವಂತ ನೋಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ ಹೋಯಿತು, ಈಗ ಬಿಜೆಪಿ ಅವರು ಅದನ್ನೇ ಮಾಡ್ತಾ ಇರುವಂಥದ್ದು. ಸ್ಥಳೀಯ ಭಾಷೆಗೆ ಮನ್ನಣೆ, ಪ್ರಾದೇಶಿಕ ಭಾಷೆಯನ್ನು ನಾವೇ ಉಳಿಸ್ತಾ ಇರುವಂಥವ್ರು ಅಂತ ಹೇಳಿಕೆಗಷ್ಟೇ ಸೀಮಿತ ಆಗ್ತದೆ. ರಾಜಭಾಷಾ ವರದಿಯನ್ನು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಆತಂಕ ಆಘಾತ ಎದುರಾಗುತ್ತೆ ಅಂದರೆ ನಮ್ಮ ಭಾಷೆ ಉಳಿಯುತ್ತಾ ಇಲ್ವಪ್ಪ ಅಂತ ಪ್ರಶ್ನೆಗಳು ಎದುರಾಗ್ತವೆ ಅದನ್ನು ನೋಡ್ತಾ ಇದ್ರೆ. ನಾವು ನಮ್ಮ ಡೆಮಾಕ್ರಸಿನ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತೀವಿ. ನಮ್ಮ ದೇಶವನ್ನು ವೈವಿಧ್ಯತೆಮಯಲ್ಲಿ ಏಕತೆ ಅಂತೀವಿ. ಪ್ರತಿ 10 ಕಿಲೋಮೀಟರ್ಗಳಿಗೆ
ಜನರ ಉಡುಗೆ ತೊಡುಗೆ, ಊಟ, ಆಹಾರ, ಭಾಷೆ, ಅವರ ಆಟ ಕೂಟ, ಅವರ ಬದುಕು ಎಲ್ಲವೂ ಕೂಡ ಬದಲಾಗುತ್ತೆ ಪ್ರತಿ 10 ಕಿಲೋಮೀಟ್ರ್. ಅದಕ್ಕೆ ಹೇಳಿದೆ ಈ ಭಾರತದ ಸೌಂದರ್ಯನೇ ಇದು. ನಿಮಗೆ ಜನ ಅಂದ್ರೇನು, ದೇಶ ಅಂದ್ರೇನು, ಅವರ ಭಾಷೆ, ಅವರ ಬದುಕು, ಅವರ ದಿನಚರಿ, ಅವರ ನೀತಿ ನಿಯಮ, ಆಟ, ಉಡುಗೆ ತೊಡುಗೆ ಇವೆಲ್ಲವೂ ಸೇರಿದ್ರೆ ದೇಶ. ಜನ ಇದ್ದರೆ ಮಾತ್ರ ದೇಶ. ನಿಮಗೆ ಭಾಷೆಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ವಿ ಕೂಡ. ಆಯಾ ಭಾಷೆಗೆ ಅವ್ರದ್ದೇ ಆದ ಗೌರವ ಇರುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕನ್ನಡಕ್ಕೆ ಕವಿರಾಜ್ಯ ಮಾರ್ಗದಲ್ಲಿ ಕೂಡ ಇರ್ತಕ್ಕಂಥದ್ದು. ನಮಗೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ 2,500 ವರ್ಷಗಳ ಇತಿಹಾಸಗಳು ಇರ್ತಕ್ಕಂಥದ್ದು. ಕನ್ನಡದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು. ಸಾಹಿತ್ಯದ ಒಂದು ಕಂಪನ ಅಂತ ಹೇಳಿದ್ರು ಕೂಡ ಅದು ಕನ್ನಡ ಭಾಷೆ ಇರ್ತಕ್ಕಂಥದ್ದು. ಎಸ್, ನಿಮಗೆ ಇಂಗ್ಲೀಷ್ ಈಗ ಪ್ರಪಂಚದ ಅತಿ ಹೆಚ್ಚು ರಾಷ್ಟ್ರಗಳು ಅದನ್ನ ಬಳಕೆ ಮಾಡ್ತವೆ ಮತ್ತು ವ್ಯಾವಹಾರಿಕವೂ ಕೂಡ ಅದು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಇದರ ನಡುವೆ ಆಯಾ ಭಾಷೆಗಳಿಗೆ ಅದರದ್ದೇ ಆದ ಮೌಲ್ಯ ಇರುತ್ತೆ, ಒಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ. ಆದರೆ ಆ ಭಾಷೆಯನ್ನೇ ಎಲ್ಲೊಂದು ಕಡೆ ಒಂದು ಭಾಷೆಯ ಮುಖಾಂತರ ಎಲ್ಲೊಂದು ಕಡೆ ಇವರ ರಾಜಕೀಯ ಹಿಡಿತಕ್ಕಾಗಿ ಎಲ್ಲೊಂದು ಕಡೆ ಅದನ್ನು ಪ್ರಾದೇಶಿಕ ಭಾಷೆಗಳ ಕತ್ತು ಇಸುಕುವ ಕೆಲಸವನ್ನು ಈ ರಾಜ್ ಭಾಷಾ ಮಾಡ್ತಿರ್ತಕ್ಕಂಥದ್ದು. ನಿಮಗೆ ಅದರಲ್ಲೂ ಇದೆ, ಅಧಿಕಾರಿಗಳನ್ನ ನೇಮಕ ಮಾಡಬೇಕು, ಅಧಿಕಾರಿಗಳ ಮುಖಾಂತರ ಅವರಿಗೆ ಹಿಂದಿ ಕಲಿಸ್ಬೇಕು, ಹಿಂದಿ ಕಲಿಸೋಕ್ಕೆ ಅದಕ್ಕೆ ಪಾಠಗಳನ್ನ ಮಾಡಬೇಕು, ಹ್ಯಾಡ್ಗಳನ್ನ ಕೊಡಬೇಕು. ಸೊ ಅನೇಕ ರೂಲ್ಸ್ಗಳು ಇರ್ತಕ್ಕಂಥ ನಾವು ಒಂದು ತಿಳ್ಕೊಳ್ಳಿ, ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ 1 to 10th ವರೆಗೂ ಕಡ್ಡಾಯವಾಗಿ ಹಿಂದಿ ಓದಿಸ್ಲೇಬೇಕು. ಇದು ತಪ್ಪು. ನೋಡಿ, ಇವತ್ತೇನಾದರೂ ಕನ್ನಡಕ್ಕೆ ಏನಾದರೂ ಅಸ್ಮಿತೆ ಇದೆ, ಒಂದಷ್ಟು ಉಳಿದಿದೆ ಅಂತ ಹೇಳಿದ್ರೆ ಕನ್ನಡ ಪರ ಸಂಘಟನೆಗಳಿರ್ಬೋದು, ಅದು ವಾಟಾಳ್ ನಾಗರಾಜ್ ಇರ್ಬೋದು ಅಥವಾ ಪ್ರವೀಣ್ ಶೆಟ್ಟಿ ಇರ್ಬೋದು, ನಾರಾಯಣಗೌಡ ಇರ್ಬೋದು. ನಾವು ಈ ವಿಷಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ TA ನಾರಾಯಣಗೌಡರನ್ನ ನಾವು ಅಭಿನಂದಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ಕೂಡ ಕನ್ನಡಿಗರಿಗೆ ಅಭಿನಂದಿಸಬೇಕು. ಅವರ ಹೋರಾಟ ರೀತಿ ನೀತಿಗಳು ಮತ್ತು ಅದು ಕನ್ನಡಕ್ಕಾಗಿ ಇರ್ತಕ್ಕಂಥದ್ದು ಮತ್ತು ಅವರ ಕನ್ನಡದ ಸಂಕಲ್ಪ ಹೋರಾಟಗಳಿಂದ ಒಂದಷ್ಟು ಕನ್ನಡಿಗರಿಗೆ ಇಲ್ಲಿ ಒಂದಷ್ಟು ಧೈರ್ಯದಿಂದ ಬೋರ್ಡ್ಗಳದ್ದು ಎಲ್ಲ ಚೇಂಜ್ ಮಾಡಿಸಿದ್ರಲ್ಲ. ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಹೋರಾಟಕ್ಕೆ ಎಲ್ಲ ಕನ್ನಡಿಗರು ಬೆಂಬಲ ಕೊಡಬೇಕಿಲ್ಲ ಅಂದರೆ ಕನ್ನಡ ಎಕ್ಕಡ ಎನ್ನಡ ನಡುವೆ ಹಿಂದಿ ಮತ್ತೊಂದು ಬೆಳೆ ಹರಿದು ಹಂಚಿ ಹೋಗುತ್ತೆ. ಬೇರೆ ಬೇರೆ ಭಾಷಿಕರು ಎಲ್ಲೊಂದು ಕಡೆ ಕನ್ನಡ ಭಾಷೆ ವಿರುದ್ಧ ಸಂಚು ಮಾಡ್ತಾರೆ. ಆ ಸಂಚು ವಿರುದ್ಧ ನಾರಾಯಣಗೌಡರಂತ ಹೋರಾಟಗಳನ್ನ ಮಾಡಬೇಕು. ಆ ಹೋರಾಟಕ್ಕೆ ನಿಜವಾದ ಕನ್ನಡಿಗ ನಾವೆಲ್ಲ ಕನ್ನಡ ಭಾಷೆ ಉಳಿಬೇಕಂತ ಅವರ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಸರಿಯಾಗಿ ಈ ಬೆಂಬಲ ಕೊಡಬೇಕಾದಂಥವ್ರು ಈ ಸರ್ಕಾರಗಳು. ಆದರೆ ಸರ್ಕಾರಗಳು ಎಲ್ಲ ಒಂದು ಕಡೆ ಇವತ್ತು ಕನ್ನಡಿಗರ ವಿರುದ್ಧ, ಕನ್ನಡ ಪರ ಸಂಘಟನೆಗಳ ವಿರುದ್ಧ ಏನು ಲಾಠಿ ಚಾರ್ಜ್ ಮಾಡುವಂಥದ್ದು, ಕೇಸ್ಗಳನ್ನ ಹಾಕೋದು, ಒಂದು ಜೈಲಿಗೆ ಆಗ್ತಿದೆಯಲ್ಲ, ಇದು ಈ ಸರ್ಕಾರಗಳೇ ಕನ್ನಡ ವಿರೋಧಿ ಅಂತ ಹೇಳ್ಬೋದು. ಇಂಥ ಕೆಲಸ ಕೈ ಹಾಕಬಾರ್ದು. ಸಿದ್ದರಾಮಯ್ಯ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದು ನಿಜವಾಗಲೂ ಕನ್ನಡದ ಬಗ್ಗೆ ಕಾಳಜಿ ಇದ್ದರೆ ಇಂಥ ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳಿಗೆ ಅವರ ಕನ್ನಡ ಪರ ಹೋರಾಟಕ್ಕೆ ಪರೋಕ್ಷವಾಗಿ ಸರ್ಕಾರ ಬೆಂಬಲವನ್ನು ಕೊಡಬೇಕು. ಅವ್ರ ಮೇಲೆ ಹಾಕಿರ್ತಕ್ಕಂಥ ಅನೇಕ ಪ್ರತಿಭಟನೆ ಮತ್ತು ಕೇಸ್ಗಳನ್ನ ವಾಪಸ್ಸನ್ನ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಬೇಕು. ಆ ಮುಖಾಂತರ ಕನ್ನಡ ಉಳಿವಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಓಕೆ, ಸಮಯದ ಅಭಾವ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಗುಡಿಯಾಗೆ ಪಟೇಲ್. ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 8, ಜಾಲ ನಮ್ಮದು, ಬಲ